16ನೇ ತಾರೀಕು ಶನಿವಾರ ಅಮಾವಾಸ್ಯೆ ಇರತಕ್ಕಂಥದ್ದು. ಶನಿವಾರದ ಅಮಾವಾಸ್ಯೆ ಬಹಳ ವಿಶೇಷ. ಯಾರಿಗೆ ಪ್ರಮುಖವಾಗಿ 7.5 ನಡೀತಾ ಇದೆ ಅಂದರೆ ಕುಂಭರಾಶಿ, ಮೀನರಾಶಿ, ಮೇಷರಾಶಿಯವರು ಪಂಚಮ ಶನಿ, ಅಷ್ಟಮ ಶನಿಯಿಂದ ಹಾಗೂ ದಶಾಭಕ್ತಿಗಳಿಂದ ಯಾರು ಶನೀಶ್ವರನ ಒಂದಷ್ಟು ಗ್ರಹಚಾರಗಳನ್ನು ಅನುಭವಿಸ್ತಾ ಇದ್ದೀರಾ, ನಾನಾ ರೀತಿಯ ಪರೀಕ್ಷೆಗಳು, ವ್ಯಾಜ್ಯಗಳು, ಸಾಲದ ಭಾರ ಎಷ್ಟೇ ಕಷ್ಟಪಟ್ಟು ಕೂಡ ದೂರ ಆಗ್ತಾ ಇಲ್ಲ, ಜನರ ವಿರೋಧ, ಆರೋಗ್ಯದಲ್ಲಿ ಸಮಸ್ಯೆ, ಈ ಥರ ನಾನಾ ಸಮಸ್ಯೆಗಳನ್ನು ಶನೀಶ್ವರನ ಒಂದು ಪರೀಕ್ಷೆಗಳಿಂದ ಅನುಭವಿಸ್ತಾ ಇದ್ದಾರೋ ಅವರೆಲ್ಲರೂ ಕೂಡ ನಾನು ಹೇಳತಕ್ಕಂತಹ ಈ ಸರಳ ಪರಿಹಾರವನ್ನು ಇದೇ ತಿಂಗಳ 16ನೇ ತಾರೀಕು ಬರತಕ್ಕಂಥ ಶನಿವಾರದ ಅಮಾವಾಸ್ಯೆ ಎಂದು ಮಾಡಿ ಖಂಡಿತವಾಗಿಯೂ ಶನೀಶ್ವರನ ಅಷ್ಟೂ ಗ್ರಹಚಾರ ಕಳೆದು ಶಿವವನ್ನು ಅಪೇಕ್ಷೆ ಮಾಡ್ಬೋದು. ಈ 16ನೇ ತಾರೀಕು ಬೆಳಗ್ಗೆದ್ದು ತಲೆಗೆ ಸ್ನಾನವನ್ನು ಮಾಡಿ ಬೆಳಗಿನ ಜಾವದಲ್ಲೇ ಶನಿ ಮಹಾತ್ಮನಿಗೆ ವಿಶೇಷವಾಗಿ ತೈಲಾಭಿಷೇಕವನ್ನು ಮಾಡಿಸತಕ್ಕಂಥದ್ದು. ಆ ದಿನ ಅಮಾವಾಸ್ಯೆ ಇರೋದ್ರಿಂದ ಎಲ್ಲ ಹತ್ತಿರದಲ್ಲಿರತಕ್ಕಂಥ ಶನಿ ಮಹಾತ್ಮನ ದೇವಸ್ಥಾನಗಳಲ್ಲಿ ಭಗವಂತನಿಗೆ ವಿಶೇಷವಾಗಿ ತೈಲಾಭಿಷೇಕವನ್ನು ಮಾಡ್ತಾರೆ. ನೀವು ಕೂಡ ಎಳ್ಳೆಣ್ಣೆಯಲ್ಲಿ ಭಗವಂತನಿಗೆ ಅಭಿಷೇಕವನ್ನು ಮಾಡಿಸಿ ಒಂದು ಬಾಣಲಿಯಲ್ಲಿ ಎಳ್ಳೆಣ್ಣೆ ಇಟ್ಕೊಂಡು ನಿಮ್ಮ ಮುಖವನ್ನು ದರ್ಶನ ಮಾಡಿ ನವಗ್ರಹ 9 ಪ್ರದಕ್ಷಿಣೆ ಮಾಡಿ ಅಲ್ಲಿರತಕ್ಕಂಥ ಅರ್ಚಕರಿಗೆ ದಾನವನ್ನಾಗಿ ಕೊಡಿ. ಎಣ್ಣೆ ಸಹಿತವಾಗಿ ಬಾಣಲಿಯನ್ನು, ನಿಮ್ಮೆಲ್ಲ ಕರ್ಮಗಳು ಕಳೆಯುತ್ತೆ. ಬಡವರಿಗೆ ಆ ದಿನ ಒಂದೊತ್ತು ಊಟವನ್ನು ಕೊಡಿಸಿ ಹಾಗೂ ಕಪ್ಪು ಬಣ್ಣದ ಬ್ಲಾಂಕೆಟ್ಸ್ಗಳನ್ನು ಬಡವರಿಗೆ ದಾನವನ್ನಾಗಿ ಕೊಡಿ. ಬೀದಿ ನಾಯಿಗಳಿಗೆ ಊಟವನ್ನು ಹಾಕಿ. ಇಷ್ಟು ಸರಳ ಪರಿಹಾರಗಳನ್ನು ನೀವು ಶನಿವಾರದೊತ್ತು ಮಾಡಿದ್ದೇ ಆದರೆ ಖಂಡಿತವಾಗಿಯೂ ನಿಮ್ಮ ಗ್ರಹಚಾರ ಕಳೆಯುತ್ತೆ ಹಾಗೂ ಜೀವನದಲ್ಲಿ ಸುಖವನ್ನು, ಶಾಂತಿಯನ್ನು, ಶನೇಶ್ವರನ ಶುಭ ಅನುಗ್ರಹವನ್ನು ಪಡೆದುಕೊಳ್ತೀರಾ. ರೀಲ್ಸ್ನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ಕೊಳ್ಳಿ. ಅವರು ಕೂಡ ಅವರ ಕರ್ಮವನ್ನು ಕಳೆದುಕೊಂಡು ಶಿವವನ್ನು ಅನುಗ್ರಹ ಪಡಿಸ್ಕೊಳ್ಳಿ. ಶುಭಮಸ್ತು.